ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸುರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನೋಡಿ, ಕೆಲಸದಿಂದ ಬಂದು ಸೂರಿ ಏನದು ಅಶೀಟ್ ಕಲಿಸ್ತಾ ಇದ್ದಾರೆ. ರೀ ಯಜಮಾನ್ರೇ, ರೀ ಏನ್ರೀ ಮಾಡ್ತಾ ಇದ್ದೀರಾ? ಇಲ್ಲೋಡ್ರಿ, 2 ಚಾಕು ಬೇಕಾ? ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡೋಕ್ಕೆ 2 ಚಾಕು ತರಿಸ್ಕೊಂಡವ್ರೆ. ಎಲ್ಲ ಅವ್ರ ಮುಂದೆ ಇಟ್ಕೊಂಡವ್ರಿ. ಉಪ್ಪು, ಚಿಲ್ಲಿ ಪೌಡರು, ಆಮೇಲೆ ಆ ಸೋಡಾ, ಈ ಕಡೆ ವಾಟರು, ಆ ಕಡೆ ಹಸಿಟ್ಟು ಎಲ್ಲ ಇಟ್ಕೊಂಡವ್ರೆ ಅವ್ರ ಕೈ ಹತ್ರ. ಇವ್ರು ಮಾಡೋದಕ್ಕೆ ಎಲ್ಲ ಇವ್ರ ಮುಂದೆ ನಾನು ತಂದಿಡಬೇಕು. ನನ್ನ ಗಂಡ ನೀನೇ ಅಲ್ವಾ? ನಿನ್ನ ಗಂಡ ತಂದಿತ್ತಾನ ಅಂದರೆ ನೀನೇ ತಾನೇ ನನ್ನ ಗಂಡ. ಹಂಗಂದರೆ ತಂದಿಡು ಇನ್ಮೇಲಿಂದ ಎಲ್ಲ ನಿನ್ನ ಫೇಸ್ ಕಟ್ ತೋರಿಸು. ಏನು ಮಿಂಚ್ತಾ ಇದೆಯಾ? ಆ ಶರ್ಟು ಆ ಪ್ಯಾಂಟು ಹಾಕ್ಕೊಂಡು ಮಿಂಚ್ತಾ ಇದೆಯಾ? ಯಾರೋ ಬಂದ್ಬಿಟ್ಟು ಆರ ನೋಡಿತವ್ರಲ್ಲ, ಆಗ ಸಿಂಗ ನೋಡು. ಫ್ಲವರ್ದು ಜಾಸ್ತಿ ಯಾವತ್ತೂ ಶರ್ಟ್ ಯೂಸ್ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹಾಕಿರೋದು. ಅದಕ್ಕೆ ರೇಗಿಸ್ತಾ ಇದ್ದೆ, ಶರ್ಟು ಪ್ಯಾಂಟ್ ಹಾಕ್ಕೊಂಡು ಮಿಂಚ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಇವತ್ತು ಬಜ್ಜಿ ಮೆಣ್ಸಿಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಹಸಿಟ್ಟನ್ನ ಕಲಿಸ್ಕೊತಾ ಇದ್ರು. ಹಾಗೆ ಸ್ವಲ್ಪ ರೇಗಿಸ್ಕೊಂಡು ಮಾತಾಡಿಕೊಂಡು ಇಬ್ಬರು ಜಾಲಿಯಾಗಿ ಇದ್ದು. ಮತ್ತು ಇವತ್ತು ನೈಟಿಗೆ ಹೇಗಿದ್ರು ಹಾಲು ಸಾರು ಇತ್ತಲ್ವ, ಹಾಗಾಗಿ ಹಾಲು ಸಾಂಬಾರಿಗೆ ಮೆಣ್ಸಿಕಾಯಿ ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ಹಸಿಟ್ಟು ಕಲಿಸ್ತಾ ಇದ್ರು. ಮತ್ತು ಬೆಳಗ್ಗೆಯಿಂದ ನಾನು ಕೂಡ ಕೆಲಸ ಜಾಸ್ತಿ ಮಾಡಿ ಟಯರ್ಡ್ ಆಗಿದ್ದೆ ಅಲ್ವಾ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಅಂದರು. ಅಗಸಿಂಗೆಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ನೀಟಾಗೆ ಇಟ್ಟಿದ್ದಾನೆ. ನೋಡ್ತಾ ಇದ್ದೀರಾ? 3 ಮೀನಿದೆ, 4 ಮೀನಿತ್ತು, 1 ಸತ್ತೋಯ್ತು. ಇವಾಗ ಅದಕ್ಕೆ ನಾಳೆ ಮೀನುಗಳ್ನ ತಗೊಬಂದು ಬಿಡಬೇಕು. ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವಲ್ವಾ ಮೀನುಗಳೆಲ್ಲ. ಖುಷಿ ಆಗುತ್ತೆ. ಮನೆ ಒಳಗಡೆ ಬರ್ತಾ ಇದ್ದಂಗೆ ಫಿಶ್ ಟ್ಯಾಂಕ್ ನೋಡಿಬಿಟ್ರೆ ಫುಲ್ ಖುಷಿ ಆಗಿಬಿಡುತ್ತೆ. ಇವಾಗ ತಾನೇ ಜಸ್ಟ್ ಮಿತ್ತುಗೆ ವಿಡಿಯೋ ಕಾಲಲ್ಲಿ ತೋರಿಸ್ತು, ತುಂಬ ಖುಷಿಪಟ್ಟ. ಒಂದು ಕಡೆ ನಾನಿದ್ದೀನಿ, ಇನ್ನೊಂದು ಕಡೆ ಎಣ್ಣೆ ಇದೆ. ಒಂದು ಕಡೆ ಬಾಣಲಿ ಕಾಯ್ದಿದೆ, ಒಂದು ಕಡೆ ಎಣ್ಣೆ ಹಾಕ್ತಿದ್ದೀನಿ. ನನಗೆ ನಾನು ಮಾಡೋದಕ್ಕಿಂತ ನಮ್ಮ ಯಜಮಾನ್ರು ನನಗೆ ಮಾಡ್ಕೊಡೋದು ತುಂಬ ಇಷ್ಟಪಟ್ಟು ತಿಂತೀನಿ. ನನಗೆ ಅದಕ್ಕೇ ನೀವೇ ಮಾಡಿಕೊಡ್ರಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ನಾನ್ ವೆಜ್ಜಲ್ಲೂ ಅಷ್ಟೇ, ಏನಾದರೂ ನಾನ್ ವೆಜ್ ತಂದರೆ ಅವರೇ ಫಸ್ಟು ಮಾಡೋದು. ಅದಾದಮೇಲೆ ನನಗೆ ಬೇಕು, ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ನಾನು ಮಾಡ್ತೀನಿ. ಇನ್ನು ಹಾಲು ಸಾಂಬಾರು ಬೇರೆ ಇತ್ತಲ್ವ, ಏನು ಮಾಡೋದಕ್ಕೆ ಹೋಗಬೇಡ, ಅದಕ್ಕೇ ಬಜ್ಜಿ ಮಾಡಿಕೊಂಡ್ರೆ ಆಗುತ್ತೆ. ಎಷ್ಟು ಥರ ಸಾಂಬಾರು ಮಾಡಿಕ್ತೀಯ ನೀನಂತೂ, ಬೇಡ ಸಾಕು, ಇರೋದನ್ನೇ ಖಾಲಿ ಮಾಡಿ ಇದು ಮಾಡೋಣ, ನೈಟಿಗೆ 1 ಟೈಮ್ ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಓಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ರೈಸಿಗೆ ಇಟ್ಟಿದ್ದೆ. ಇನ್ನು ಮೆಣ್ಸಿಕಾಯಿ ಬಜ್ಜಿ ಅವ್ರು ಬಿಡ್ತಾ ಇದ್ದಾರೆ. ಒಂದು ಕಡೆ ನಾನು ಪಾತ್ರೆ ಎಲ್ಲ ತೊಳೆದಿಕ್ಬಿಡೋಣ, ಪಾತ್ರೆ ತೊಳೆದಿಕ್ಬಿಟ್ರೆ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ, ಮತ್ತು ಪದೇ ಪದೇ ತೊಳೆಯೋ ಅಂಥ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಎಲ್ಲ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೆ. ಇವಾಗ ನೋಡಿ ಹಾಲಲ್ಲಿ ಬಂದು ಊಟಕ್ಕೆ ಕುತ್ಕೊಂಡಿದ್ದೀವಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ಹಾಲು ಸಾರು ಯಪ್ಪ ದೇವ್ರೆ ಅದು ಹೇಗೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಹಾಲು ಸಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾವು ಯಾವಾಗಲೂ ಹಾಲು ಸಾಂಬಾರನ್ನ ಮಾಡ್ತೀವಿ. ನೀವು ಕೂಡ ಅಷ್ಟೇ, ಒಂದು ಸಲ ನಾನು ಮಾಡಿರೋ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ಹಾಗೆ ವೆಂಕಟೇಶ್ ಅಣ್ಣ ಬಂದುಬಿಟ್ಟು ಮಾತಾಡಿಸ್ತಾ ಇದ್ರು, ನಮ್ಮ ಪಕ್ಕದ ಮನೆಯಲ್ಲಿರೋರು. ಊಟ ಮಾಡಿ ಬನ್ನಿ, ಮೆಣ್ಸಿಕಾಯಿ ಬಜ್ಜಿ ತಿಂದು ಬನ್ನಿ ಅಂತ ರೇಗಿಸ್ತಾ ಇದ್ದು. ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನೋಡಿ ಸೂರಿ ಏನು ಮಾಡ್ತಿದ್ದೀರ ಅಂತ. ಬೆಳಗ್ಗೆನೇ ಎದ್ದು ಟೀ ಮಾಡಿಕೊಟ್ಟಿದ್ದೀನಿ, ಟೀ ಕುಡಿತಾ ಇದ್ದಾರೆ. ಇನ್ನು ನಮ್ಮ ಯಜಮಾನ್ರಿಗೆ ಮಾರ್ನಿಂಗ್ ಎದ್ದಿದ ತಕ್ಷಣ 1 ಗ್ಲಾಸ್ ಬಿಸಿನೀರು ಮತ್ತು ಟೀ ಕೊಟ್ಬಿಟ್ರೆ ಅವರು ಕೂಲಾಗಿರ್ತಾರೆ. ಅವ್ರಿಗಿಂತ ಮುಂಚೆನೇ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟಿರಬೇಕು ನಾನು, ಆವಾಗ ಖುಷಿಯಾಗಿಬಿಡ್ತಾರೆ ಅವರು. ಮತ್ತು ಹಾಗೆ ಅಗಸಿಂಗು ಕಾಫಿ ಕುಡಿ ಅಂತ ಅಂದರೆ ನಿದ್ದೆ ಮಾಡ್ತಾಯಿದ್ದ ಸೋಫಾ ಮೇಲೆ, ಎದ್ಬಿಟ್ಟು ಕಾಫಿ ಕುಡಿ ಅಂತ ಅಂದರೆ ಸ್ಮೈಲ್ ಮಾಡ್ತಾಯಿದ್ದ. ಇನ್ನು ಈ ಕಡೆ ನಾನು ಕಾಫಿನ ಇಟ್ಕೊಂಡಿದ್ದೆ, ಸೊ ನಾನು ಕೂಡ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ಅಡುಗೆ ಮನೆ ಕಡೆ ಬಂದಿದ್ದೀನಿ.
ರೀ ಟಿಫನ್ ಏನು ಮಾಡಲಿ ಅಂತ ಅಂದ್ಬಿಟ್ಟು ಕೇಳಿದೆ. ಅವರು ನಿನಗೇನು ಅನಿಸುತ್ತೋ ಅದನ್ನು ಮಾಡಮ್ಮ, ತಿಂದ್ಬಿಟ್ಟು ಹೋಗ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಏನೇ ಮಾಡಿದ್ರೂ ಇದೇ ಮಾಡು ಅದೇ ಮಾಡು ಅಂತ ಏನೂ ಹೇಳಲ್ಲ. ನಾನು ಏನು ಮಾಡಿರ್ತೀನೋ ಅದನ್ನು ತಿಂದ್ಕೊಂಡು ಸುಮ್ಮನೆ ಡಿಸೆಂಟಾಗಿ ಹೊಟ್ಟೋಗ್ಬಿಡ್ತಾರೆ ಕೆಲಸಕ್ಕೆ. ಅದೇ ಖುಷಿ. ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ವಲ್ಲ, ಅಂದರೆ ಅದೇ ಟೆನ್ಷನ್ ತೊಗೊಂಡು ಮಾಡೋ ನೆಸೆಸಿಟಿ ಇರಲ್ವಲ್ಲ ನನಗೆ, ಅದು ಖುಷಿ ಆಗುತ್ತೆ ನನಗೆ. ಮತ್ತು ನನಗೆ ಏನು ಬೇಗ ಅರ್ಜೆಂಟಿಗೆ ಏನಾಗುತ್ತೋ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂಚೆನೇ ಹಸಿಟ್ಟು ಕಲಸಿಕ್ಬಿಟ್ಟಿದ್ದೆ, ಅಂದರೆ ನನಗೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಅಂದರೆ ನಾವು ರಾಗಿ ರೊಟ್ಟಿ ಬಳಿತೀವಿ ಅಂತ ಅಂದರೆ 1 ಅವರ್ ಬಿಫೋರ್ ನಾವು ಹಸಿಟ್ಟನ್ನ ಕಲಸಿಕ್ಬಿಟ್ರೆ ಈಸಿಯಾಗೆ ಬಳಿಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಹಸಿಟ್ಟು ಕಲಸಿ ನೋಡಿ ಆ ಬೌಲಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಸಣ್ಣಕ್ಕೆ ಈರುಳ್ಳಿನ ಹಚ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣಕ್ಕೆ ಹಚ್ಕೊಬೇಕು, ತುಂಬ ದಪ್ಪ ಹಚ್ಕೊಂಡ್ರೆ ರೊಟ್ಟಿ ಬಳಿಯೋದಕ್ಕೂ ಆಗಲ್ಲ. ನೋಡಿ ಈ ಥರ ಫುಲ್ಲು ಸಣ್ಣಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು ಕ್ಯಾರೆಟು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕಾಯಿ ನೋಡಿ ಈ ಥರ ಸಣ್ಣಕ್ಕೆ, ಅದು ಬಾಯಿಗೂ ಕೂಡ ಸಿಗಬಾರ್ದು, ಆ ಥರ ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿರಬೇಕು. ಇಷ್ಟು ಹಚ್ಕೊಂಡು ರಾಗಿ ಹಸಿಟ್ಟು ಕಲಸಿ ಇಕ್ಕಿದ್ನಲ್ವ ಅದಕ್ಕೆ ನಾನು ಇವಾಗ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಕಾಯಿ ಮತ್ತು ಬೇರೆ ಬೇರೆ ತರಕಾರಿಗಳು ಎಲ್ಲ ಕೂಡ ಹಾಕೊಬೋದು. ಬೀಟ್ರೋಟ್ ಹಾಕ್ಕೊಬೋದು ಮತ್ತು ಗೆಡ್ಡೆಕೋಸು ಫುಲ್ಲು ಸಣ್ಣಕ್ಕೆ ತುರಿದ್ಬಿಟ್ಟು ಕೂಡ ಹಾಕೊಬೋದು. ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ರಾಗಿ ರೊಟ್ಟಿನ ಬಳ್ಕೊಬೋದು. ನಾನಿವಾಗ ನೋಡಿ ಸಿಂಪಲ್ಲಾಗೆ ಯಾವ ಥರ ಬಳಿತಾ ಇದ್ದೀನಿ ಅಂತ. ನೀವು ಗಟ್ಟಿಗೆ ಕಲಿಸ್ಕೊಂಡ್ರೆ ಅಂದರೆ ನಿಮಗೆ ಬಳಿಯೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಒಂದು ಮೀಡಿಯಮಾಗೆ ನಾನಿವಾಗ ಕಲಿಸ್ಕೊಂಡಿದ್ದೀನಲ್ಲ, ಈ ಥರ ಮೀಡಿಯಮಾಗೆ ಕಲಿಸ್ಕೊಂಡು ಈ ಥರ ಬಳ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ನೋಡಿ ಒಂದು ಸಲ ಹಸಿಟ್ಟನ್ನ ಬಳ್ದಾದ್ಮೇಲೆ ಈ ಥರ ನೀರು ಚಿಮ್ಕಿಸ್ಕೊಂಡು ಒಂದು ಸಲ ತ್ಯಾವ ಮಾಡ್ಕೊಬೇಕು. ತ್ಯಾವ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ಳೋಂಗಿದ್ರೆ ನೋಡಿ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಬಿಡ್ಬೇಕು. ಇವಾಗ ವಿತೌಟ್ ಆಯಿಲ್ ಮಾಡೋರು ಇರ್ತಾರೆ, ವಿತ್ ಆಯಿಲ್ ಮಾಡೋರು ಇರ್ತಾರಲ್ವ, ಅದಕ್ಕೋಸ್ಕರ ಹೇಳಿದೆ. ಹಾಗೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಮತ್ತು ಒಂದು 3 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ರೆ ನೋಡಿ ಈ ಥರ ರಾಗಿ ರೊಟ್ಟಿ ಸಖತ್ತಾಗಿ ಕಲರ್ಫುಲ್ಲಾಗಿ ಬಂದಿರುತ್ತೆ. ಮತ್ತು ನಾವು ಅದನ್ನು ಎಬ್ಬೋದಕ್ಕೆ ಹೋಗಬಾರ್ದು, ಲೈಟಾಗಿ ಟಚ್ ಮಾಡ್ಕೊಬೇಕು. ಆವಾಗ ಗೊತ್ತಾಗುತ್ತೆ ನಿಮಗೆ ಅದು ಎದ್ದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಆವಾಗ ನೋಡಿ ಅದೇ ರಾಗಿ ರೊಟ್ಟಿ ಎದ್ದೋಳುತ್ತೆ. ಆವಾಗ ನಾವು ತುಂಬ ಕಷ್ಟಪಟ್ಟು ಎತ್ತೋ ಅಂಥ ಅವಶ್ಯಕತೆಯೇ ಇರಲ್ಲ. ನೋಡಿ ಈ ಥರ ರಾಗಿ ರೊಟ್ಟಿ ಒಂದು ಸಲ ಎತ್ಬಿಟ್ಟು ಈ ಥರ ದವ ಹಾಕಿದ್ರೆ ಸಾಕು, ನಿಮಗೆ ರಾಗಿ ರೊಟ್ಟಿ ರೆಡಿ ಆಗಿಬಿಡುತ್ತೆ. ನಾನು ಒಂದು 2 ಮಿನಿಟ್ಸ್ ನಾನು ಈ ಥರ ದಬ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಸ್ವಲ್ಪ ಬೇಯಿಸ್ಕೊತೀನಿ. ಆವಾಗ ನಮಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಹಸಿ ಹಸಿ ಥರನೂ ಕೂಡ ಅನಿಸಲ್ಲ ನಮಗೆ. ಇನ್ನು ಇವಾಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಮಕ್ಕಳಿಗೆ ಹೋಗಿ ಸರ್ಪ್ರೈಸ್ ಕೊಡಬೇಕು, ಮಕ್ಕಳು ಯಾವ ಥರ ಖುಷಿ ಪಡ್ತಾರೆ ಅಂತ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ. ಹಾಗೆ ಮಕ್ಳಿಗೂ ಕೂಡ ಇವತ್ತು ನಾನು ಕಾಲ್ ಮಾಡೋದಕ್ಕೆ ಹೋಗಿಲ್ಲ, ಯಾಕೆಂದರೆ ನಾನೇ ಹೋಗ್ತೀನಲ್ವ ಡೈರೆಕ್ಟಾಗೆ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನೋಡಿ ಇವಾಗ ರಾಗಿ ರೊಟ್ಟಿ ಮತ್ತು ಚಟ್ನಿ ರೆಡಿಯಾಗಿದೆ. ಈ ಥರ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಥರ ಬರುತ್ತೆ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು. ಇವಾಗ ರಾಗಿ ರೊಟ್ಟಿ ತೊಗೊಂಡು ಹಾಲಿಗೆ ಬಂದಿದ್ದೀನಿ, ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೀನಿ. ಈ ಥರ ಎಲ್ಲ ಕೊಟ್ಬಿಟ್ಟು ಹೆಂಗಿದೆ ಹೇಳ್ರಿ, ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಅದಕ್ಕೆ ಕೇಳೋದಕ್ಕೆ ಹೋಗಲ್ಲ. ಹೇಗಿದ್ದರೂ ಅಪ್ಸೆಟ್ ಮಾಡ್ಕೊತಾರೆ. ಮತ್ತು ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಇವಾಗ ಟ್ರೈನ್ ಹತ್ತಿದ್ದೀನಿ. ಟ್ರೈನಲ್ಲಿ ಕೂತ್ಕೊಂಡಿದ್ದೀನಿ. ಮಿತುಗೆ ಮತ್ತು ರಿತಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ಬಾ 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 ಅಂತ ತುಂಬಾ ಕರೀತಾ ಇದ್ರು. ನಾನು ಕೂಡ ಸರಿ ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಹೇಳೇ ಇಲ್ಲ ನಾನು ರೆಡಿಯಾಗಿ ಹೊರಟಿರೋದು, ಹಾಗೆ ಸಸ್ಪೆನ್ಸಲ್ಲಿ ಹೊರಟಿದ್ದೀನಿ. ಮತ್ತು ನಾನು ಹೊರಡ್ಬೇಕಾದ್ರೆ ಮಳೆ ಬೇರೆ ಬರ್ತಾ ಇತ್ತು. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಅದಕ್ಕೆ ಆ ಅಣ್ಣಂಗೆ ಹೇಳ್ತಾ ಇದ್ದೆ, ಅಣ್ಣ ಸ್ವಲ್ಪ ಸೈಡ್ ಬಿಡಿ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಮಳೆ ಬರಬೇಕಾದ್ರೆ ಮಣ್ಣಿನ ವಾಸನೆ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಣ್ಣ ಮಳೆ ಜೋರಾಯಿತು ಅಂತ ಕ್ಲೋಸ್ ಮಾಡಿದ್ರು. ಮತ್ತು ನಾನೇನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ಐಟಮು ಆ ಥರ ಎಲ್ಲ ಕುರ್ಕುರೆ ಆ ಥರ ಎಲ್ಲ ತಿನ್ನೋದಕ್ಕೆ ಹೋಗಲ್ಲ. ಯಾಕೋ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು.
ಹಾಗಾಗಿ ಒಂದೇ ಒಂದು ಮಾವಿನಕಾಯಿ ತೊಗೊಂಡು ತಿಂತಾ ಇದ್ದೆ. ಮತ್ತು ಇವಾಗ ಟ್ರೈನ್ ಕೂಡ ಇಳಿದಿದ್ದೀನಿ. ಟ್ರೈನ್ ಕೂಡ ಇಳಿದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ಅಂತೂ ತುಂಬ ಅಂದರೆ ತುಂಬಾ ವೆಯ್ಟ್ ಇದೆ. ನನ್ನ ತಮ್ಮ ಆಚೆ ಎಕ್ಸಿಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಬಂದ್ಬಿಡು ಒಂದೇ ಸಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದೆ. ಹಾಗಾಗಿ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗೋಷ್ಟರಲ್ಲಿ ನನಗೆ ಸಾಕಾಗೋಯಿತು. ಮತ್ತು ಇಲ್ಲಿ 4 ಗಂಟೆ 5 ಗಂಟೆ ಆದ್ರೂ ಫುಲ್ಲು ಬಿಸಿಲು ಜಾಸ್ತಿನೇ ಇರುತ್ತೆ. ನಮ್ಮ ಥರ ಬೆಂಗಳೂರಲ್ಲಿ ಕಮ್ಮಿ ಇದ್ದಂಗಲ್ಲ, ತುಂಬ ಜಾಸ್ತಿನೇ ಇರುತ್ತೆ. ಇನ್ನು ಇವಾಗ ಮನೆಗೆ ಬಂದು ಕುತ್ಕೊಂಡಿದ್ದೀನಿ. ಫುಲ್ಲು ಟಯರ್ಡ್ ಆಗಿತ್ತು. ಮತ್ತು ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಸಾಗರ್ ಜಡೆ ಹಿಂಡಿದ್ದಾರೆ. ರೀತಿ ಬಂದು ತೋರಿಸ್ತಾ ಇದ್ಲು, ಹಾಗೆ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದೆ. ಮತ್ತು ಮಿತು ಕೂಡ ಹಾಯ್ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ಅಂಕಲ್ ಕೂಡ ಫುಲ್ ಬ್ಯುಸಿಯಾಗಿದ್ದಾರೆ. ನಾಳೆ ಕರ್ನಾರೆ ಇರೋದ್ರಿಂದ ಇನ್ನು ಅಂಕಲು ಎಲ್ಲರಿಗೂ ಕೂಡ ಕಾಲ್ ಮಾಡ್ತಾ ಇದ್ರು. ಹಾಗೆ ಈ ಕಡೆ ನೋಡಿ ಅಂಕಲ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ, ಅದಕ್ಕೋಸ್ಕರ ಸ್ಮೈಲ್ ಮಾಡ್ತಾ ಇದ್ರು. ಅವ್ರಿಗೂ ಗೊತ್ತು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಮದುವೆ ಹೆಣ್ಣಿಗೆ ಮೆಹಂದಿ ಹಾಕ್ತಾ ಇದ್ರು. ಮತ್ತು ನನ್ನ ತಂಗಿಗೆ ಈ ಕಡೆ ನೋಡು ನೋಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಾನು ನೋಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಹೀಗೆ ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾನು ಮಾರ್ನಿಂಗು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಹಾಲು ತರೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ತಮಿಳ್ನಾಡಲ್ಲಿದ್ದೀನಿ, ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಹಾಲು ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಕಾಫಿ ಎಲ್ಲ ಕುಡಿದು ಟಿಫನು ಊಟ ಎರಡು ಒಟ್ಟಿಗೆ ಮಾಡಿದ್ದೀವಿ. ಸೊ 11 ಗಂಟೆ ಆಗಿದೆ ಆಲ್ರೆಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.